ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಜೆಸ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾವು ಹೋಗಿದ್ದಿದ್ದು ರೆಸಾರ್ಟ್ ರಿವ್ಯೂ ಅಂತಾನೂ ಹೇಳ್ಬೋದು, ಮತ್ತೆ ಡೀಟೇಲ್ಸ್ ಅಬೌಟ್ ರೆಸಾರ್ಟ್ ಅಂತಾನೂ ಹೇಳ್ಬೋದು. ಮೊದಲಿಗೆ ನಾವು ಹೋಗಿದ್ದಿದ್ದು ಬಂದು ಸಕಲೇಶ್ಪುರ ಹತ್ರ ಇರೋದು ಅದ್ವಯ ಲಕ್ಸುರಿ ರೆಸಾರ್ಟ್ ಅಂತ. ತುಂಬಾನೇ ಚೆನ್ನಾಗಿತ್ತು. ನಮಗೆ ಪರ್ಸ್ನಲ್ ಹೇಳ್ಬೇಕಂದ್ರೆ ತುಂಬಾ ಇಷ್ಟ ಆಯ್ತು. ನಾವು ಕೂಡ ಇದನ್ನ ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರ್ಬೋದು ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೇ ಹೋಗಿದ್ದು. ತುಂಬಾ ಇಷ್ಟ ಆಯ್ತು. ಇದು ಹೆಂಗಿದೆ ಅನ್ನೋದು ಒಂದು ಕಂಪ್ಲೀಟ್ ಡೀಟೇಲ್ಸ್ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ನಾನು ಅಷ್ಟು ರೆಕಾರ್ಡ್ ಮಾಡಿಕೊಂಡು ನಿಮ್ಗೆ ನೋಡಿಸ್ತಾ ಇದ್ದೀನಿ. ಮೊದಲಿಗೆ ನಾವು ಎಂಟ್ರೆನ್ಸ್ ಇಂದ ಬಂದ್ಮೇಲೆ ಲೆಫ್ಟ್ ಅಲ್ಲಿ ಆಫೀಸ್ ಅಂತ ಇರುತ್ತೆ, ಮತ್ತೆ ಇಲ್ಲಿ ರೈಟ್ ಅಲ್ಲಿ ಸೈಕಲ್ಲು ಮತ್ತೆ ಮಡ್ಡಲ್ಲಿ ಹೋಗೋದು ಜೀಪ್ಸ್ ಆಗಿರ್ಬೋದು, ಮತ್ತೆ ಮಕ್ಕಳಿಗೆ ಸ್ಕೇಟಿಂಗ್ ಆಗಿರ್ಬೋದು ಇದೆಲ್ಲ ಇಟ್ಟಿದ್ರು. ಮತ್ತೆ ಇದು ಬಂದು ಗಾರ್ಡನ್. ಇಲ್ಲಿ ಒಳಗಡೆ ಹೋದ್ರೆ ಫುಲ್ ಕಂಪ್ಲೀಟ್ ಗ್ರೀನರಿ. ಎಷ್ಟು ಗ್ರೀನರಿ ಅಂತಂದ್ರೆ ಆ ಒಂದು ಗಾಳಿ ಬರುತ್ತಲ್ವಾ, ತುಂಬಾನೇ ಗುಡ್. ಒಂಥರ ರಿಫ್ರೆಶ್ಮೆಂಟ್ ಅಂತಾನೆ ಹೇಳ್ಬೋದು ಮೈಂಡ್ಗೆ. ಒಂದ್ ಮಂತ್ಲಿ ಒನ್ಸ್ ಈ ತರ ರೆಸಾರ್ಟ್ಸ್ ಹೋಗ್ತಿದ್ರೆ ಮೈಂಡ್ ರಿಫ್ರೆಶ್ ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಮತ್ತೆ ಇಲ್ಲಿ ಲೆಫ್ಟ್ ಸೈಡ್ ಬಂದ್ರೆ ನಮ್ಗೆ ಕಂಪ್ಲೀಟ್ ಏನಂತಾರೆ, ಇದು ಮೇನ್ ಅಟ್ರಾಕ್ಷನ್ ಅಂತಂದ್ರೆ ಈ ಏರಿಯಾನೇ. ಇದು ಬಂದು ನೋಡ್ತಾ ಇರ್ಬೋದು ನೀವು, ಈ ವಾಟರ್ ಅಲ್ಲೆಲ್ಲ ಬೋಟಿಂಗ್ ಕೊಡ್ತಾರೆ ನಮ್ಗೆ. ಮತ್ತೆ ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಏನ್ ಹೋಗ್ತೀವಿ, ಇಲ್ಲಿ ಲಂಚು ಡಿನ್ನರು ಬ್ರೇಕ್ಫಾಸ್ಟ್ ನಾವು ಕುತ್ಕೊಂಡು ಏನ್ ತಿನ್ಬೋದು, ಅದಕ್ಕೊಂದು ಪ್ಲೇಸ್ ಅಂತಾನೆ ಹೇಳ್ಬೋದು. ಮತ್ತೆ ನಾನು ನೆಕ್ಸ್ಟ್ ಆ ಕಡೆ ಎಲ್ಲ ಏನು ಅಂತ ಹೇಳ್ತೀನಿ. ಈ ತರ ಸ್ಟೆಪ್ಸ್ ಹತ್ಕೊಂಡು ಹೋದ್ರೆ ಫುಡ್ ಅಂತೂ ನಾವ್ ಹೇಳಂಗೆ ಇಲ್ಲ, ತುಂಬಾ ಚೆನ್ನಾಗಿತ್ತು. ನಮ್ಗೆ ಬಂದು ಪ್ರಾಪರ್ಟಿ ಎಷ್ಟು ಏನು ಅನ್ನೋದೆಲ್ಲ ನಾನು ನೆಕ್ಸ್ಟ್ ಯಾರಿಗಾದ್ರೂ ಬೇಕಿದ್ರೆ ಕಮೆಂಟ್ ಅಲ್ಲಿ ಕೇಳಿ, ಪ್ರೈಸ್ ಎಲ್ಲ ನಾನು ಹೇಳ್ತೀನಿ. ಮತ್ತೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲ ಬಂದು ನಾನು ಕಮೆಂಟ್ ಅಲ್ಲಿ ಯಾರಿಗಾದ್ರೂ ಬೇಕಿದ್ರೆ ಕೇಳಿ, ನಾನು ಅಲ್ಲಲ್ಲಿ ಹೇಳ್ತೀನಿ ನಿಮ್ಗೆ. ಇದು ಬಂದು ಆಗ್ಲೇ ಹೇಳ್ದಂಗೆ ಫುಡ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೋದು. ಇಲ್ಲಿ ವೆಜ್ ಮತ್ತೆ ನಾನ್ ವೆಜ್ ಎರಡೂ ಇರುತ್ತೆ. ಮತ್ತೆ ನಿಮ್ಗೆ ಮಕ್ಳೇನ ಕರ್ಕೊಂಡು ಹೋಗಿದ್ರೆ ಇಲ್ಲಿ ಮಕ್ಳು ಕೂಡ ನಿಮ್ಗೆ ಸ್ಪೆಷಲ್ ಆಗಿ ಏನ್ ಬೇಕೋ ಅದೇ ಮಾಡ್ಕೊಡ್ತಾರೆ. ಈಗ ನನ್ ಮಗ ನೈಟ್ ಇವರು ಗೀ ರೈಸು ಆತರ ಐಟಮ್ಸ್ ಮಾಡಿದ್ರು. ಮತ್ತೆ ಉದ್ರಾಗ ಅನ್ನ ಇರುತ್ತೆ, ಅದೆಲ್ಲ ಮಕ್ಳಿಗೆ ನಾನು ತಿನ್ಸಕ್ಕಾಗಲ್ಲ. ನನ್ಗೂ 1 ಇಯರ್ ಮಗು ಇದ್ದಾನೆ. ಸೊ ನಾವು ಕಿಚಡಿ ಕೇಳಿದ್ವಿ, ಕಿಚಡಿ ಮಾಡ್ಕೊಟ್ರು. ಹಾಗೆ ನೀವ್ ಏನನ್ನ ಕೇಳ್ಬೋದು ಸಪ್ರೇಟ್ ಆಗಿ ಮಗುಗೆ ಅಂತ ಅವರು ಮಾಡಿ ಪ್ರಿಪೇರ್ ಮಾಡಿ ಕೊಡ್ತಾರೆ. ಮತ್ತೆ ಟೇಸ್ಟ್ ವೈಸ್ ಕೂಡ ಅಷ್ಟೇ ಚೆನ್ನಾಗಿತ್ತು. ನೆಕ್ಸ್ಟ್ ಇಲ್ಲಿ ಬಂದೋದಾದ್ರೆ ಇದು ರೂಮ್ ಹೇಗಿರುತ್ತೆ ಅಂತ, ನಾವು ಬಂದು ಫ್ಯಾಮಿಲಿ ರೂಮ್ ತಗೊಂಡಿದ್ವಿ. ಇಲ್ಲಿ ಕಪಲ್ ರೂಮ್ಸ್ ಕೂಡ ಇದೆ, ಅದು ಚೆನ್ನಾಗಿತ್ತು. ನಾನು ಅದ್ರದ್ದು ಶೂಟ್ ಮಾಡ್ಕೊಳ್ಲಿಲ್ಲ ಬಿಕಾಸ್ ಎಲ್ಲ ಫಿಲ್ ಆಗಿತ್ತು ಆಲ್ಮೋಸ್ಟ್, ಅದಕ್ಕೋಸ್ಕರ. ಇಲ್ಲಿ ಎಂಟ್ರೆನ್ಸ್ ಈ ತರ ಬಂದು, ಇದು ಬಂದು 2 ಬೆಡ್ರೂಮ್ಸ್ ಮಾತ್ರ, 2 ಬೆಡ್ ಈ ತರ ಇದೆ. ನಮ್ದು 4 ಬೆಡ್ ಬಂದು ಇನ್ನು ದೊಡ್ಡದಾಗಿತ್ತು, ಮತ್ತೆ ಇನ್ನು ಸ್ಪೇಷಿಯಸ್ ಆಗೇ ಇತ್ತು. ಇಲ್ಲಿ ಬಂದು ಪ್ರತಿಯೊಂದು ಇವರೇ ಇದ್ ಮಾಡ್ಕೊಡ್ತಾರೆ. ಅಂದ್ರೆ ಸರ್ವ್ ಬಂದು ನಿಮ್ಗೆಲ್ಲ ಒಳಗಡೆನೆ ರೂಮ್ಗೆ ತಗೊಬಂದ್ ಕೊಡ್ತಾರೆ. ಮತ್ತೆ ಈ ತರ ಫುಲ್ ಹಾಟ್ ವಾಟರ್ ಆಗಿರ್ಬೋದು, ಇದು ತುಂಬಾನೇ ಚೆನ್ನಾಗಿದೆ. ರೂಮ್ಸ್ ಕೂಡ ಅಷ್ಟೇ ಲಕ್ಸುರಿ ಆಗಿ ಇತ್ತು. ಮತ್ತೆ ಅದು ಒಂದು ರೈನ್ ಡ್ಯಾನ್ಸ್ ಪ್ಲೇಸ್ ಆಗಿರುತ್ತೆ. ಅಲ್ಲಿಂದ ಮತ್ತೆ ನಾವು ನೆಕ್ಸ್ಟ್ ಈ ತರ ಸ್ಟೆಪ್ಸ್ ಹತ್ಕೊಂಡ್ ಬಂದ್ರೆ ಇಲ್ಲಿ ಬಂದು ಸ್ವಿಮ್ಮಿಂಗ್ ಏರಿಯಾ. ಇಲ್ಲಿ ಮಕ್ಕಳಿಗೆ ಚಿಕ್ಕದು ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ, ಮತ್ತೆ ದೊಡ್ಡವ್ರಿಗೇನು ಚೆನ್ನಾಗಿದೆ. ನೋಡ್ತಾ ಇರ್ಬೋದು ನೀವು, ಈ ರೀತಿ ಫುಲ್ ನಾವು ಈ ರೀತಿ ಇದೆ. ಇಲ್ಲೆಲ್ಲ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಆಡಿ ಇಲ್ಲಿ ಬಂದು ಕುತ್ಕೊಳ್ಳಕ್ಕೆ ಇಲ್ಲೆಲ್ಲ ಸ್ಪೇಷಿಯಸ್ ಆಗಿದೆ. ಮತ್ತೆ ಬಂದು ಕ್ಯಾಂಡಲ್ ಲೈಟ್ ಡಿನ್ನರ್ ಎಲ್ಲ ಯಾರಿಗಾದ್ರೂ ಅರೇಂಜ್ ಮಾಡ್ಬೇಕು ಅನ್ನೋದಿದ್ರೆ ಎಲ್ಲ ಇವರೇ ಮಾಡ್ಕೊಡ್ತಾರೆ. ಮತ್ತೆ ಮಕ್ಳಿಗೂ ಅಷ್ಟೇ ಆಟ ಆಡಕ್ಕೆಲ್ಲ ಅಲ್ಲಿ ತುಂಬಾನೇ ಒಂದು 4-5 ಗೇಮ್ಸ್ ಕೂಡ ಇಟ್ಟಿದ್ದಾರೆ. ಇಲ್ಲಿ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಅಂದ್ರೆ ಜಿಪ್ ಲೈನು ಆತರ ಎಲ್ಲ ಏನು ಇಲ್ಲ. ಜಸ್ಟ್ ಈ ತರ ನೋಡಿ, ಈ ಬೋಟಿಂಗ್ ಇದೆಯಲ್ವಾ, ಈ ಬೋಟಿಂಗ್ ಕೂಡ ಅವರು ಬಿಡ್ತಾರೆ. ಈ ಬೋಟಿಂಗ್ ಅಲ್ಲಿ ನಾವೇ ಪೆಡಲ್ ಮಾಡ್ಕೊಂಡು ಹೋಗಿ ಬರ್ಬೋದು. ಮತ್ತೆ ಹಿಂಗೆ ಮಾರ್ನಿಂಗ್ ಟೈಮ್ಸ್ ಆಗಿರ್ಬೋದು, ಈವ್ನಿಂಗ್ ಟೈಮ್ ವಾಕ್ ಆಗಿರ್ಬೋದು, ಮತ್ತೆ ಶಟಲ್ ಕಾಕು, ಕ್ರಿಕೆಟ್ ಈ ತರ ಎಲ್ಲ ಗೇಮ್ಸ್ ಇದೆ. ಬಟ್ ಜಿಪ್ ಲೈನು ಆತರ ಇಲ್ಲ ಅಷ್ಟೇ, ಬೇರೆ ಎಲ್ಲ ಇದೆ. ಅದು ಕೂಡ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಇಲ್ಲಿ ಇವೆಂಟ್ಸ್ಗೆ ಕೂಡ ಪ್ರಾಪರ್ಟಿ ಕೊಡ್ತಾರೆ. ಲೈಕ್ ಎಂಗೇಜ್ಮೆಂಟ್ ಆಗಿರ್ಬೋದು, ಬರ್ಡೇಸ್ ಆಗಿರ್ಬೋದು, ಆ ತರ ಸ್ವಲ್ಪ ನಿಮ್ಗೆ ಎಷ್ಟು ಜಾಗ ಬೇಕು ಅಷ್ಟು ಜಾಗ ಕೊಡೋದಕ್ಕೆ ಆ ಕಡೆ ಸೈಡ್ಸ್ ಅಲ್ಲಿ ಕೂಡ ಜಾಗ ಇತ್ತು. ಇದು ಬಂದು ಕಂಪ್ಲೀಟ್
ಈವ್ನಿಂಗ್ ಹೇಗ್ ಕಾಣಿಸುತ್ತೆ ರೆಸಾರ್ಟ್ ಅಂತ ನಾನು ಅಪ್ಸ್ಟೇರ್ ಅಲ್ಲಿ ಹೋಗಿ ನಿಮ್ಗೆ ತೋರಿಸ್ತಾ ಇರೋದು. ಆ ಸುತ್ತಮುತ್ತಲ ಇರೋ ಮರಗಳ ಗಿಡಗಳು ಬೆಟ್ಟಗಳು ಆ ವೆದರ್ಗೆ ನಾವು ಹೋಗಿದ್ದು ಕೂಡ ಇದೇ ಟೈಮ್ ಅಲ್ಲಿ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು ಈ ರೀತಿ ಕಂಪ್ಲೀಟ್ ಆಗಿ ಆ ಚೆನ್ನಾಗಿ ಕಾಣಿಸ್ತಿದೆ. ನಾವು ಈವ್ನಿಂಗ್ ಇದನ್ನೆಲ್ಲ ಫೀಲ್ ಮಾಡಿ ಎಂಜಾಯ್ ಮಾಡಿ ನೆಕ್ಸ್ಟ್ ನೈಟ್ ಬಂದು ಫೈರ್ ಕ್ಯಾಂಪ್ ಅಂತ ಹಾಕ್ತಾರೆ. ಮ್ಯೂಸಿಕ್ ಎಲ್ಲ ಅವರೇ ಹಾಕ್ತಾರೆ. ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿದ್ರೆ ನಿಮ್ಗೆ ಬೋಟಿಂಗ್ ಮಾಡಿರೋದಿರ್ಬೋದು, ಗೇಮ್ಸ್ ಆಡಿರೋದಾಗಿರ್ಬೋದು, ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಅದೆಲ್ಲ ಇದೆ. ನೀವು ಚೆಕ್ ಮಾಡ್ಬೋದು ಅದನ್ನೆಲ್ಲ ಕಂಪ್ಲೀಟ್ ಡೀಟೇಲ್ಸ್. ಮತ್ತೆ ನಮ್ಗೆ ಡಿನ್ನರ್ಗೆ ಅಂತ ಫಸ್ಟ್ ಡೇ ಬಂದು ಪನ್ನೀರ್ ಸಲಾಡ್, ಉಪ್ಪು ಪಿಕಲ್ ಮತ್ತೆ ಮಾಮೂಲಿ ರೋಟಿ ಕರ್ರಿ ಮತ್ತೆ ಗೋಬಿ ಮಂಚೂರಿಯನ್, ಗೀ ರೈಸ್, ಕುರ್ಮಾ ಈ ತರ ಟೇಸ್ಟ್ ವೈಸ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಮತ್ತೆ ನಾನ್ ವೆಜಿಟೇರಿಯನ್ಸ್ಗೂ ಕೂಡ ಇರುತ್ತೆ ಒಂದು ಟೂ ಲೈಕ್ ಚಿಕನ್ ಕರಿ ಮಟನ್ ಆತರ ಲೈಕ್ ಏನೋ ಇತ್ತು. ಬಟ್ ನಾವ್ ಅದನ್ನ ನೋಡ್ಲಿಲ್ಲ ಬಿಕಾಸ್ ನಾವ್ ತಿನ್ನಲ್ಲ ಅಂತ ನಾನು ಆ ಕಡೆ ನೋಡಿಲ್ಲ. ಇದು ವೆಜಿಟೇರಿಯನ್ಸ್ ಮಾತ್ರ ಟೇಸ್ಟ್ ವೈಸ್ ಸೂಪರ್ ಆಗಿತ್ತು. ನಾವ್ ರೇಟಿಂಗ್ಸ್ ಅಂತ ಹೇಳ್ಬೋದು, ಎಷ್ಟು ಬೇಕೋ ಅಷ್ಟು ನೀವ್ ಬಡ್ಸ್ಕೊಂಡು ತಿನ್ಬೋದು. ಮತ್ತೆ ಟೇಸ್ಟ್ ವೈಸ್ ಕೂಡ ಸೂಪರ್ ಆಗಿತ್ತು. ಸೂಪ್ ಎಲ್ಲ ಕೊಟ್ಟಿದ್ರು. ಮತ್ತೆ ಇದು ಬಂದು ಕೇರಮ್ ಆಗಿರ್ಬೋದು, ಈ ತರ ಔಟ್ಡೋರ್ ಗೇಮ್ಸ್ ನಿಮ್ಗೆ ಏನೇನ್ ಬೇಕು ಶಟಲ್ ಎಲ್ಲ ಇತ್ತು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ಅಂತ ಪೈನಾಪಲ್ ಜ್ಯೂಸು ಮತ್ತೆ ಫ್ರೆಶ್ ಕಟ್ ಅಂತ ಫ್ರೆಶ್ ಫ್ರೂಟ್ ಅಂತ ವಾಟರ್ ಮಿಲನ್ ಕೊಟ್ಟಿದ್ರು. ಮತ್ತೆ ಇಡ್ಲಿ, ವಡಾ, ಸಾಂಬಾರ್, ಚಟ್ನಿ, ಉಪ್ಮಾ, ಪೂರಿ, ಸಾಗು, 145 ಕಾಫಿ ಮತ್ತೆ ಬ್ರೆಡ್ ಕೊಟ್ಟಿದ್ರು. ಈವ್ನಿಂಗ್ ಸ್ನಾಕ್ಸ್ ಗೆ ಅಂತ ಪ್ರೀವಿಯಸ್ ಡೇ ನಮ್ಗೆ ಬೋಂಡಾ ಮತ್ತೆ ಕಾಫಿ ಕೊಟ್ಟಿದ್ರು. ತುಂಬಾನೇ ಚೆನ್ನಾಗಿತ್ತು. ಯಾರಾದ್ರೂ ವಿಸಿಟ್ ಮಾಡ್ಬೇಕಂತ ಇದ್ರೆ ಡೀಟೇಲ್ಸ್ ಬೇಕಿದ್ರೆ ನನ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ, ನಾನು ನಿಮ್ಗೆ ಹೇಳ್ತೀನಿ. ಈಗ ನನ್ನ ಚಾನೆಲ್ ನ ನೋಡ್ತೀರಿ, ಇನ್ನು ಮುಂದೆ ಎಲ್ಲಾ ತರ ವಿಡಿಯೋಸ್ ನ ನಿಮ್ಗೆ ಶೇರ್ ಮಾಡ್ತೀನಿ. ಹೀಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಒಂದು ಯೂಟ್ಯೂಬ್ ಚಾನೆಲ್ ನ ಆದಷ್ಟು ಬೇಗ 100 ಮೆಂಬರ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ. ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಿರಾ ನೋಡಿ. ಆದಷ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.